ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನನ್ನ GPSTR ಸ್ಟಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ, ಹಾಗೆ GPSTRಲ್ಲಿ ನಮ್ಮ ಸಬ್ಜೆಕ್ಟು ಸೋಷಿಯಲ್ ಸೈನ್ಸು ರೈಟಿಂಗ್ ನೋಟ್ಸ್ ಕೂಡ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಸ್ಪಷ್ಟವಾಗಿ ಅಂದರೆ ಅಷ್ಟೊಂದು ದುಂಡಗೆ ಬರಲ್ಲ, ಹಾಗಾಗಿ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ. ಪರವಾಗಿಲ್ಲ, ತೋರಿಸ್ರಿ, ಅರ್ಥ ಆಗ್ತವೆ ಅಂತ ಅಂದರೆ ನಾನು ಮತ್ತೆ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ಅರ್ಥ ಆಗ್ತವೆ, ವ್ಯಾಲೆಟ್ರು ಕೂಡ ಅರ್ಥ ಆಗ್ತವೆ. ಬಟ್ ಕೆಲವೊಬ್ಬರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಏನಾದರೂ ಅಂದ್ಕೋತಾರೆ ಅಂತ ನಾನು ಸುಮ್ಮನೆ ಪಾಯಿಂಟ್ಸ್ ವೈಸ್ ಮಾಡಿದ್ದೀನಲ್ವಾ, ಆ ಥರ ಪ್ಯಾಟರ್ನ್ ಈ ಥರ ಪಾಯಿಂಟ್ಸ್ ಮಾಡಿ ವೈಟ್ ಹಾಳೆ ಎಕ್ಸಸೈಜಲ್ಲಿ ನೋಟ್ಬುಕ್ಕಲ್ಲಿ ನಾನು ಮಾಡಿದ್ದೀನಿ. ಯಾಕಂದರೆ ಲೈನ್ ನೋಟ್ಬುಕ್ಕಲ್ಲಿ ನನಗೆ ಮಾಡಿದರೆ ಸಂಧಿಯಲ್ಲಿ ಅಲ್ಲೇ ಅಕ್ಷರಗಳು ಸಿಕ್ಕಂಡಂಗೆ ಆಗುತ್ತೆ, ನನಗೆ ಅರ್ಥ ಆಗಲ್ಲ, ಓದಬೇಕಾದ್ರೆ ಅಷ್ಟು ಕ್ಲ್ಯಾರಿಟಿ ಅನಿಸಲ್ಲ ಅಂತ ನಾನು ಈ ಥರ ಲಾಂಗ್ ನೋಟ್ಬುಕ್ಕಲ್ಲಿ ಕ್ವಶನ್ ಬರ್ಕೊಬಿಟ್ಟು ಅದ್ರ ಕೆಳಗೆ ಲೈನ್ ಟು ಲೈನು ಪಾಯಿಂಟ್ ವೈಸ್ ಮಾಡಿ ನಾನು ನೋಟ್ಸ್ನ ಮಾಡ್ಕೊಂಡಿದ್ದೀನಿ. ಹಿಂಗಾದರೆ ನನಗೆ ಓದೋಕ್ಕೆ ಅರ್ಥ ಆಗುತ್ತೆ. ಅದೇ ರೀತಿ ನಾನು ಈ ಒಂದು ನೋಟ್ಸ್ನ ಡೈಲಿ 1-2 ಸಲ ರಿವಿಸನ್ ಮಾಡ್ತಾಯಿರ್ತೀನಿ. ಸೊ ಹಂಗಾಗಿ ಓದೋಕ್ಕೂ ಕೂಡ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಮಗೆ ನೋಟ್ಸ್ ಮಾಡ್ಕೊಳ್ಳೋಕೆ ಕೂಡ ಈಸಿ, ಮತ್ತು ನಮ್ಮ ರೈಟಿಂಗು ಕೂಡ ಸ್ಪೀಡ್ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ವಿಡಿಯೋನ ನೋಟ್ಸ್ನ ಸ್ವಲ್ಪ PDF ಕಳಿಸ್ರಿ, ಯಾವ ಥರ ಮಾಡಿದ್ದೀರಾ ಅಂತ ಯಾರಾದರೂ ಕೇಳಿದರೆ ನಾನು ಶೇರ್ ಮಾಡ್ತೀನಿ. ಆ ಥರ ಏನಾದರೂ ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅದೇ ಥರ ನಾನು ಒಂದು ನೋಟ್ಸ್ ಎಲ್ಲ ಮುಗಿದಾದ್ಮೇಲೆ ರಿವಿಸನ್ನು ಮತ್ತು ನಾನು ಮತ್ತು ಯಾವುದು ಚಾಪ್ಟ್ರ್ ಎಲ್ಲಿ ನಿಲ್ಲಿಸಿದ್ದೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟು ನಾನು ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಈ ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಸ್ಟಡಿ ಅಂತೂ ಕೂಡ ನಮಗೆ ಕಂಟಿನ್ಯೂ ಆಗಿ ಸಾಕ್ತಾನೆ ಇರಬೇಕು. ನಾವು ಮತ್ತೆ ಅಲ್ಲಿ ಒಂದಿನ ಎಲ್ಲಾದ್ರೂ ಓದ್ವಿ ಅಂದರೆ ಅದೇ ದಿನದ್ದು ಮತ್ತೆ ಇನ್ನೊಂದು ದಿನ ನಾವು ಟೈಮ್ ಪಿಕಪ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಸ್ಟಡಿ ಬ್ಯಾಕ್ ಆಗಲ್ಲ, ಮತ್ತು ಕಂಟಿನ್ಯೂ ಆಗ್ತಾ ಇರುತ್ತೆ, ಮತ್ತು ಇಂಟ್ರೆಸ್ಟು ಕೂಡ ಹೋಗಲ್ಲ. ಡೈಲಿ ಓದ್ತಾನೆ ಇದ್ದರೆ ನಮಗೆ ಇಂಟ್ರೆಸ್ಟು ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಅದೇ ರೀತಿ ಇನ್ನೂ ಓದಬೇಕು ಅಂತ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾವು ಸ್ಟಡಿನ ಗ್ಯಾಪ್ ಮಾಡದೆ ಕಂಟಿನ್ಯೂ ಆಗಿ ಓದಬೇಕಂತ ಹೇಳ್ತೀನಿ. ಅದೇ ಥರ ನೀವು ಬುಕ್ಸ್ ಹಿಡ್ಕೊಂಡು ಓದ್ತಾ ಇದ್ದೀರಂದರೆ ಸ್ವಲ್ಪ ಪೆನ್ಸಿಲ್ ಅಥವಾ ಪೆನ್ನನ್ನು ಹಿಡ್ಕೊಬಿಟ್ಟು ಅಂಡರ್ಲೈನ್ ಮಾಡ್ಕೊಂಡು ರಿವಿಸನ್ ಮಾಡ್ತಾ, ಅದ್ರ ಜೊತೆಗೆ ಅಲ್ಲೇನಾದ್ರೂ ಬುಕ್ಸ್ ಮೇಲೆ ಸ್ವಲ್ಪ ಜಾಗ ಇತ್ತು ಅಂದರೆ ನಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಇಸ್ವಿಗಳು ಅಥವಾ ನೇಮ್ಗಳು ಆ ಥರ ಏನಾದರೂ ಬಂತು ಅಂದರೆ, ಮತ್ತು ಅವ್ರು ಬರೆದಿರುವಂಥ ಪುಸ್ತಕಗಳ ಹೆಸರುಗಳು, ಕೃತಿಗಳು ಆ ಥರ ಇಂಪಾರ್ಟೆನ್ಸ್ ಬಂತು ಅಂದರೆ ಅವನ್ನ ಸ್ವಲ್ಪ ನೋಟ್ ಮಾಡ್ಕೋಬೇಕು. ಆವಾಗ ನಮಗೆ ಓದಿರೋದು ಕೂಡ ನೆನಪಿರುತ್ತೆ. ಅದರ ಜೊತೆಗೆ ಬುಕ್ಸ್ ರಿವಿಸನ್ ಮಾಡಿದ ತಕ್ಷಣ ಇದೇ ವಿಷಯ ಇಲ್ಲೇ ಬಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ನಾವು ಅಂಡರ್ಲೈನ್ ಮಾಡ್ಕೊಂಡು ಮತ್ತು ನೋಟ್ ಮಾಡ್ಕೊಂಡು ಕೂಡ ಓದಬೇಕಾಗುತ್ತೆ. ಅದರ ಜೊತೆಗೆ ನಾವು ಒಂದು ನೋಟ್ಬುಕ್ ಇಟ್ಕೊಬಿಟ್ಟು ಯಾವುದಾದ್ರೂ ಲಾಂಗ್ ಕ್ವಶನ್ ಇದೇ ಚಾಪ್ಟ್ರಲ್ಲಿ ಇದೇ ಥರ 2-3 ಮಾರ್ಕ್ಸಿಗೆ ಯಾವ್ದು ತೆಗಿಬೋದು, ಯಾವ್ದು ತೆಗಿತಾರೆ ಅನ್ನೋದೊಂದು ಗೆಸ್ ಮಾಡಿದಾಗ ಅದನ್ನು ಒಂದು ನೋಟ್ಬುಕ್ ತಗೊಂಡು ಅದನ್ನು ಪಾಯಿಂಟ್ಸ್ ವೈಸ್ ಮಾಡಿ ಬರ್ಕೋಬೇಕು. ಅವರ ಸಾಧನೆಗಳು ಮತ್ತು ಅವರ ಸಾಮಾಜಿಕ ಚಳುವಳಿಯ ಅವರ ಪಾತ್ರ ಏನು, ಅದೇ ರೀತಿ ಕಾರಣಗಳು, ಪರಿಣಾಮಗಳು ಆ ಥರ ಬಂತು ಅಂದರೆ ನಾವು ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಡು ಆವಾಗಲೇ ಚಾಪ್ಟ್ರನ್ನ ಮುಗಿಸ್ಕೊಳ್ತಾ ಬಂದರೆ ಈ ಕಡೆ ನೋಟ್ಸೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ರೈಟಿಂಗು ಕೂಡ ಸ್ಪೀಡ್ ಆಗುತ್ತೆ, ಮತ್ತು ನಮಗೆ ಕಾನ್ಸೆಪ್ಟು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಇದೇ ಥರ ನಾವು ಟಿಪ್ಸ್ನ ಫಾಲೋ ಮಾಡ್ಕೊಂಡು ಬಂದ್ವಿ ಅಂದರೆ ನಮಗೆ ಓದೋಕ್ಕೆ ಈಸಿ ಆಗುತ್ತೆ, ಓದಿದ್ದು ಕೂಡ ತಲೆಗೆ ಹೋಗುತ್ತೆ. ನಾನು ಸಂಜೆ ಟೈಮಲ್ಲೂ ಕೂಡ 1-2 ಗಂಟೆ ಟೈಮ್ ಮಾಡ್ಕೊಂಡು ಓದ್ತಾ ಇರ್ತೀನಿ. ಆವಾಗಲೂ ಕೂಡ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೊಂಡು ಸ್ಟಡಿಗೆ ಅಂತ ನಾವೊಂದು 2 ಗಂಟೆನ ಎತ್ತಿಟ್ಬಿಟ್ರೆ ಸಂಜೆ ಟೈಮು ನಮಗೆ ಒಂದು ಡೇ ಟೈಮ್ ಮ್ಯಾನೇಜ್ಮೆಂಟ್ ಆರಾಮಾಗಿ ಮಾಡ್ಬೋದು. ಆಮೇಲೆ 1 ಗಂಟೆ ಊಟಕ್ಕೆ ಹೋದ್ವಿ ಅಂದರೆ ಅದಾದಮೇಲೆ ಹುಡುಗರಿಗೆ ಊಟ ಮಾಡಿಸೋದು ಮತ್ತು ಫ್ಯಾಮಿಲಿ ಕಿಚನ್ ಕೆಲಸ ಎಲ್ಲದೂ ಕೂಡ ಮಾಡ್ಬೋದು. ಸೊ ಹಂಗಾಗಿ ನಾವು ಯಾವುದೇ ಟೈಮಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದೆ. ಅರ್ಧ ಗಂಟೆನ 1 ಗಂಟೆ ಎಷ್ಟಂದರೆ ಟೈಮ್ ಸಿಗಲಿ ಆ ಟೈಮಲ್ಲಿ ನಾವು ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಕನ್ಫ್ಯೂಸಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾನು TET ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಕೂಡ ಫಸ್ಟ್ ಅಟೆಂಪ್ಟಲ್ಲೇ TET ಮಾಡ್ಕೊಂಡೆ. ಅದು BEd ರನ್ನಿಂಗಲ್ಲೇ ನಾನು TET ಮಾಡ್ಕೊಂಡಿದ್ದು.
ಸೊ ನನಗೆ ಯಾವ ಥರ ಅನುಕೂಲ ಆಯಿತು, ನನಗೆ OMR ಶೀಟ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ TET ಬರಿಬೇಕಾದ್ರೆ. ಫಸ್ಟ್ ಟೈಮ್ OMR ಶೀಟ್ ನೋಡಿದ್ದು ಕೂಡ ಅದೇ, ಅದ್ರ ಜೊತೆಗೆ ಅದೇ ಎಲಿಜಿಬಲ್ಲು ಕೂಡ ಆಯಿತು TET. ತುಂಬ ಸ್ಕೋರು ಕೂಡ ಚೆನ್ನಾಗಾಯಿತು. ತುಂಬ ಆಶ್ಚರ್ಯನೂ ಆಯಿತು ನನಗೆ. ಅದು ಫಸ್ಟು ಮಾಡಿದ್ದಲ್ವ, ಇಷ್ಟು ಈಸಿಯಾಗಿ ಆಗುತ್ತಾ ಅಂತ ಅಂದ್ಕೊಂಡೆ. ಯಾಕಂದರೆ ನಾವು ಅಪಿಯರಿಂಗಲ್ಲಿ ನಾವು ಸ್ವಲ್ಪ ಫ್ರೆಶರ್ಸ್ ಆಗಿರ್ತೀವಲ್ವ, ಎಲ್ಲ ಇದು ಅಪ್ಲೈಡ್ ಕ್ವಶನ್ನು ಕೂಡ ನಮಗೆ ಬೇಗ ಅರ್ಥ ಆಗ್ತಾ ಇರುತ್ತೆ. ಗ್ಯಾಪ್ ಇರಲಿಲ್ಲ ಸ್ಟಡಿ, ಹಂಗಾಗಿ ನಮಗೆ ಸ್ಕೋರು ಕೂಡ ಚೆನ್ನಾಗಾಯಿತು. TET ಕೂಡ ನಾನು ಬೇಗ ಎಲಿಜಿಬಲ್ ಕೂಡ ಆದೆ. ಇದೇ ಥರ ನೀವು ಕೂಡ TET ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಏನಾದರೂ ಟಿಪ್ಸ್ ಇದ್ದರೆ ಹೇಳ್ರಿ ಅಂದರೆ ನಾನು ಕಾಮೆಂಟ್ಸಲ್ಲಿ ಹಾಕಿದರೆ ನಾನು TET ಬಗ್ಗೆ ಟಿಪ್ಸ್ ಕೂಡ ಹೇಳ್ತೀನಿ, ಯಾವ ಥರ ಓದಬೇಕು. ಮತ್ತು ನಾವು TETಗೋಸ್ಕರ GPSTR CET ಬಿಟ್ಟು ಬರೀ TETಗಾಗಿಯೇ ಏನು ಬುಕ್ಸಲ್ಲಿ ಯಾವ ಥರ ರೆಫರ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ GPSTರು ಕೂಡ ನಿಮಗೆ ಯಾವ ರೀತಿಯಾಗಿ ಓದಬೇಕು, ನೋಟ್ಸ್ ಮಾಡ್ಕೊಳ್ಬೇಕು ಅಂತ ಏನಾದರೂ ಅನಿಸಿದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನಾನು ನಿಮಗೆ ನನಗೆ ಗೊತ್ತಿರುವಂಥ ಟಿಪ್ಸ್ಗಳ್ನ ಹೇಳ್ತೀನಿ. ಇದೇ ಥರ ಇನ್ಸ್ಪಿರೇಷನ್ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಎಲ್ಲರೂ ಕೂಡ ಓದ್ತಾ ಇರಿ. ಯಾರು ಕೂಡ ಎಕ್ಸಾಮ್ ಕಾಲ್ ಮಾಡಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡ್ರಿ. ಇವತ್ತಿಂದಲೇ ಯಾರೆಲ್ಲ ಸ್ಟಡಿ ಇನ್ನು ಸ್ಟಾರ್ಟ್ ಮಾಡಿಲ್ವೋ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.